ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾ ಇರೋದು. ಯಾಕೆಂದರೆ ನಿಮಗೂ ಗೊತ್ತಿರುತ್ತೆ, ಯಾರೂ ಇರಲ್ಲ ಮನೇಲಿ, ನಾನು ಒಬ್ಬಳೇ ಇರ್ತೀನಿ. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ಇನ್ನೇನು ಎಲ್ಲ ಶುರು ಆಗುತ್ತಲ್ವ. ಸೊ ಹಾಗಾಗಿ ಎಲ್ಲನೂ ಹೇಗೆ ಮಾಡ್ತಾರೆ, ಏನೇನು ನಡೀತಾ ಇದೆ, ಸೊ ಇದೆಲ್ಲ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೋದು. ಸೊ ತಡ ಮಾಡಿದೆ, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಇವತ್ತು ಏನು ಮಾಡಬೇಕಂತ ಅಂದರೆ, ಇವತ್ತಿಂದ ಎಲ್ಲ ಶುರು ಮಾಡಬೇಕಲ್ವ. ಸೊ ಹಾಗಾಗಿ ನಾನಿವತ್ತು ಪ್ಯಾಕ್ ಮಾಡಬೇಕು, ಬಟ್ಟೆ ಪ್ಯಾಕ್ ಮಾಡಬೇಕು. ಸೊ ನನಗೆ ಬಂದು 2 ಬ್ಯಾಗ್ ಇರುತ್ತೆ. ಒಂದು ಚೌಟ್ರಿಗೆ ಹೋಗೋದು ಮತ್ತು ಒಂದು ಲಿಖಿತ್ ಅವ್ರ ಮನೆಗೆ ತೊಗೊಂಡೋಗೋದು. ಸೊ 2 ಬ್ಯಾಗ್ನ ಪ್ಯಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಏನೇನು ಕೆಲಸ ಇದೆ ಅಂತ ಗೊತ್ತಿಲ್ಲ. ಸೊ ಹೇಗೆ ಹೋಗುತ್ತೆ, ಗೋ ವಿತ್ ದ ಫ್ಲೋ. ನಾನಿವತ್ತು ಅದನ್ನ ನಿಮಗೆ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಏನೇನು ತೊಗೊತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವತ್ತು. ಸೊ ಡೈಲಿ ರುಟೀನ್ ಬ್ಲಾಗ್ ಆಗಿರುತ್ತೆ. ಸೊ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಹಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗೆ ಮರಿದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸೊ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ತಡ ಮಾಡಿದೆ, ವಿಡಿಯೋ ಶುರು ಮಾಡೋಣ ಬನ್ನಿ. ಈಗ ಆಲ್ರೆಡಿ ಊಟ ಟೈಮ್ ಆಗಿದೆ. ಸೊ ಹಾಗಾಗಿ ಅಮ್ಮ ಏನು ಊಟ ಮಾಡ್ತಾ ಇದ್ದಾರೆ, ಏನು ಅಡುಗೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಅಮ್ಮ ಏನು ಮಾಡ್ತಾ ಇದೆಯಾ? ಹಾಯ್. ಹಾಯ್. ಇವಾಗ ಮರೆಯಲ್ಲ ಮಾಡ್ತಾ ಇದ್ದೀನಿ. ಅಂದ ತಕ್ಷಣ ಹಾಯ್ ಹೇಳ್ಬೇಕು ಅಂತ ಹೇಳ್ಕೊಟ್ಟಿದ್ದಾಳೆ ನಮ್ಮ ಮಗಳು, ಅದಕ್ಕೆ. ಸೊ ಅಮ್ಮ ಇಲ್ಲಿ ಬೋಂಡ ಮಾಡ್ತಾ ಇದ್ದಾರೆ. ಸಾಂಬಾರು ಏನಮ್ಮ? ಬೇಳೆ, ಬೀನ್ಸು, ಕ್ಯಾರೆಟ್, ಗೆಡ್ಡೆಕೋಸು ಸಾಂಬಾರು. ಬರೀ ವೆಜ್ಜು ಈಗ. ಸೊ ಬೋಂಡ ಮಾಡ್ತಿರೋ ವಿಶೇಷ ಏನು? ನಮ್ಮ ಮನೇಲಿ ಬೋಂಡ ಎಲ್ಲ ಮಾಡಲ್ಲ ಗೈಸ್. ಅಂದರೆ ನಾನು ಕೇಳ್ಕೊಳ್ಬೇಕು, ನನಗೇನಾದರೂ ಮಾಡಿಕೊಡಿ, ನೆನ್ಸ್ಕೊಳಕ್ಕೆ ಏನಾದರೂ ಕೊಡಿ, ಅದರಲ್ಲೂ ಬೇಳೆ ಸಾಂಬಾರು ಏನಾದರೂ ಮಾಡಿದಾಗ ಅಂತ ಬೇಡಿ ಮಾಡಿಸ್ಕೊಳ್ಬೇಕು. ಬಟ್ ಇವತ್ತು ಬೋಂಡ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳೋಣ ಬನ್ನಿ. ಯಾಕೆ ಇವತ್ತು ಬೋಂಡ ಮಾಡ್ತಾರೆ? ನಮ್ಮ ಅಳಿಯಂದ್ರು ಬಂದವ್ರೆ ಆಹಾ ನೆಂಚ್ಕೊಳಕ್ಕೆ. ನೋಡಿ ಗೈಸ್, ಮಗಳಿಗೆ ಹೇಳಿದ್ರೆ ಮಾಡ್ಕೊಡಲ್ಲ, ಅಳಿಯಂದ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬೋಂಡ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲೊಬ್ರು ಕದ್ದು ನೋಡ್ತಾ ಇದ್ದಾರೆ ನಮ್ಮನ್ನ. ಯಾರು ಅಂದ್ರೆ ಇಲ್ಲಿ ಏನ್ ವಿಶೇಷ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಓ ಸಕ್ಕತ್ತಾಗಿದ್ದೀವಿ. ಆಂಟಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಬಂದ್ರಿ ಅಂತ ಬೋಂಡ ಎಲ್ಲ ಮಾಡ್ತಾ ಇದ್ದಾರೆ. ಮಾಮೂಲಿ ಮಾಡ್ತಾ ಇರ್ತೀವಿ, ಸುಮ್ಮನೆ ಅವಳನ್ನ ಕಾಲು ಎಳಿಯೋದು ಆ ಥರ. ಮತ್ತೆ ನನಗೆ ಒಂದು ಆಸೆ, ಆಂಟಿ ಕೈಲಿ ವೆಜ್ ತಿಂದಿದ್ದೀನಿ. ನಾನ್ ವೆಜ್ ಹೆಂಗ್ ಮಾಡ್ತೀರಾ ಒಂದು ಕುತೂಹಲ ನನಗೆ. ಬಟ್ ಈಗ ಸದ್ಯಕ್ಕೆ ಮಾಡಂಗಿಲ್ಲ. ಡೆಫಿನೆಟ್ಲಿ ಆಂಟಿ ನಾನ್ ವೆಜ್ ಮಾಡಿದಾಗ ಒಂದು ವಿಡಿಯೋ ಬರುತ್ತೆ ಅಷ್ಟೇ ಚಾನಲ್, ನನ್ನ ಚಾನಲ್ ಅಲ್ಲಿ ಕೂಡ ಒಂದು ವಿಡಿಯೋ ಬರುತ್ತೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ ಎಲ್ಲರ ಚಾನಲ್ಗೂ ವಿಡಿಯೋ ಮಾಡ್ಸಕ್ಕೆ. ಹೌದು, ಅಂದ್ರೆ ಕಾಂಪಿಟೇಷನ್ ಇವಾಗ ಮನೇಲೆ ಕಾಂಪಿಟೇಷನ್. ಮನೇಲೆ ಮೂರ್ ಮಂದಿ, ಇನ್ನು ರಮ್ಯ ಅವಳು ಬಂದ್ರೆ ಅವಳು ಕಾಂಪಿಟೇಷನ್ ಶುರು ಹಚ್ಕೊಂತಾಳೆ. ಸೊ ಎಲ್ಲರೂ ಕಾಂಪಿಟೇಷನ್ ಮೇಲೆ ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ಆದ್ರೆ ಮದ್ವೆ ಸೀರೀಸ್ ಅಲ್ಲಿ ಮಾತ್ರ ಯಾರ್ಯಾರ ಚಾನಲ್ ಅಲ್ಲಿ ಯಾವ್ಯಾವ ವಿಡಿಯೋ ಬರುತ್ತೆ ಅಂತ ಮಾತ್ರ ಸತ್ಯವಾಗ್ಲೂ ಗೊತ್ತಿಲ್ಲ. ನಂದಂತೂ ಬರಲ್ಲ, ಯಾಕಂದ್ರೆ ಓಡಾಡೋದ್ರಲ್ಲಿ ಪಾಪ ಬ್ಯುಸಿ ಇರ್ತಾರೆ. ಹೌದು, ನಂದು ನಾನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಪಕ್ಕದಲ್ಲಿ ಲಿಖಿತ್ ಅವ್ರ ಚಾನಲ್ ಅಲ್ಲಂತೂ ಬಂದೇ ಬರುತ್ತೆ, ಅದು ಒಂದು ಕನ್ಫರ್ಮ್. ಸೊ ಇನ್ನು ಮಿಕ್ಕಿರೋದ್ರಲ್ಲಿ ಸ್ವಲ್ಪ ಆಜು ಬಾಜು ಹಿಂಗಾಗುತ್ತೆ ಅಂತ ನೋಡ್ಕೊಂಡು ಮಾಡ್ಬೇಕು. ಸೊ ನಿಮ್ಮ ಮನೇಲಿ ಏನ್ ಮಾಡಿ ಗೊತ್ತಾ, ವಿಡಿಯೋ ರೆಕಾರ್ಡ್ ಮಾಡಿರ್ತಾರಲ್ಲ ಅವ್ರ ಹತ್ರ ಇಸ್ಕೊಂಡ್ಬಿಡೋದು. ಸೊ ವಿಡಿಯೋಗ್ರಾಫರ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಇಸ್ಕೊಳೋದು. ಸ್ವಲ್ಪ ಬೈಟ್ಸ್ ಕೊಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ, ಅದಕ್ಕೆ ಮ್ಯೂಸಿಕ್ ಹಾಕ್ಬಿಟ್ಟು ಹಾಕ್ಬಿಟ್ಟು. ಸೊ ಹೇಗಿದೆ ನಿಮ್ಮ ಮನೆಯಲ್ಲಿ ಮದುವೆ ಪ್ರಿಪರೇಷನ್ಸ್? ಎಲ್ಲ ನಡೀತಾ ಇದೆ ಆಲ್ಮೋಸ್ಟ್ ಆಲ್. ಎಲ್ಲ ಅಪ್ಪ ಅಮ್ಮ ಎಲ್ಲ ಕಾರ್ಡ್ ಕೊಡ್ತಾ ಇದ್ದಾರೆ. ನಂದು ಫ್ರೆಂಡ್ಸ್ಗೆ ಕಾರ್ಡ್ ಕೊಡಬೇಕು. ಸೊ ನಾಳಿದ್ದಿಂದ ಸ್ಟಾರ್ಟ್ ಮಾಡ್ತೀನಿ. ಸೂಪರ್. ಎಲ್ಲ ಹಂಗಾದ್ರೆ ಫುಲ್ ಬಿಸಿ ಪರ್ಸನ್ಸ್ ಆಗ್ಬಿಟ್ಟಿದ್ದಾರೆ. ನಾವೇ ಗೆಸ್ಟ್ ಅಪಿಯರೆನ್ಸ್, ನಾವೇ ಫುಲ್ ಬಂದ್ಬಿಟ್ರೆ ಚೆನ್ನಾಗಿರಲ್ಲ. ಏನಿಲ್ಲ, ಕ್ಯಾರಿಯನ್ ಬಾಯ್. ಸೊ ಮಮ್ಮಿ, ನಿಮ್ಮ ಮನೆಯವ್ರು ಹೇಗೆ ನಡೀತಾ ಇದೆ ಮಮ್ಮಿ ಮದುವೆ ಪ್ರಿಪರೇಷನ್? ಚೆನ್ನಾಗಿ ನಡೀತಾ ಇತ್ತಪ್ಪ. ಬೆಂಡು ನಮ್ಗೆ ಸಾಕಾಯ್ತದೆ ಓಡಾಡಿ. ಈಗ ನಮ್ಮ ಅಮ್ಮನ್ಗಂತೂ ಫುಲ್ ಬೆಂಡು. ನಮ್ಮ ಮನೇಲಿ ಯಾವತ್ತೂ ನಮ್ಮಪ್ಪ ಸ್ವಲ್ಪ ಸುತ್ತಾಡ್ತಾರೆ. ಅಂದ್ರೆ ಅದೇ ನಾವು ಹಬ್ಬ ಮಾಡ್ತೀವಲ್ವ, ಸೊ ಹಾಗಾಗಿ ಅದನ್ನ ಹೇಳಕ್ಕೋಸ್ಕರ ವರ್ಷಕ್ಕೆ ಒಂದ್ಸಲಿ ಅಂತೂ ನಮ್ಮ ಅಪ್ಪಗೆ ಸುತ್ತಾಡಿ ಅಭ್ಯಾಸ ಇದೆ. ಸುತ್ತಾಡ್ಬಿಟ್ಟು ಬರೋದು ಮಲ್ಕೊಳ್ಳೋದು, ಸುತ್ತಾಡ್ಬಿಟ್ಟು ಮಲ್ಕೊಳ್ಳೋದು. ನಮ್ಮ ಅಮ್ಮಂಗೆ ಅಂದ್ರೆ ಸುತ್ತಾಡಿ ಅದೆಲ್ಲ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ನಮಗೆ ಅಯ್ಯೋ ಆಗ್ತಾ ಇಲ್ಲ ನನ್ಗೆ ಅಂತ ಹೇಳ್ತಾರೆ. ಅಲ್ವ ಮಮ್ಮಿ? ಸೊ ಇವಾಗ ಬಟ್ಟೆ ಪ್ಯಾಕ್ ಮಾಡ್ಬೇಕು, ಇವತ್ತಿನ ಕೆಲಸ. ಇನ್ನೊಂದು ವಾರ ಕೆಲಸನೇ. ಬೆಂಡಿ
ಹಾಗೆ ನೀವು ಈಗ ಒಬ್ರು ಗೆಸ್ಟ್ನ ನೋಡಿದ್ರಿ ಅಲ್ವಾ? ಇನ್ನೊಬ್ರು ಗೆಸ್ಟ್ ಸೊ ಇನ್ನೊಬ್ರು ಗೆಸ್ಟ್ನ ತೋರಿಸ್ತೀನಿ ಬನ್ನಿ. ಅವರು ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ, ಹೋಗೋಣ. ಅವರೆಲ್ಲ ಒಂಥರ ಏನು ಹೇಳೋದು, ನಾವೆಲ್ಲ ಕೆಳಗಡೆ ಇದ್ರೆ ಅವರೆಲ್ಲ ಟಾಪಲ್ಲಿ ಇರ್ತಾರೆ. ಏನೇನು ದೊಡ್ಡ ಯೂಟ್ಯೂಬರ್ ಅವರು. ಸೊ ಹಾಗಾಗಿ ಅವರು ಟಾಪಲ್ಲಿ ಇರ್ತಾರೆ, ಟಾಪಲ್ಲಿ. ಸೊ ನಾವೆಲ್ಲ ಕೆಳಗಡೆ ಇರ್ತೀವಿ. ಬೋಣ ಕೇಳ್ತಾವನೆ ಅವನು. ಗೈಸ್ ಇಲ್ಲಿದ್ದಾರೆ, ಟಾಪಲ್ಲಿ ಇರ್ತಾರೆ ಯಾವಾಗಲೂ, ಮೇಲೆ ಬಂದ್ಬಿಟ್ಟು ರೆಸ್ಟ್ ಮಾಡ್ಕೊಂಡು. ಹಾಂ, ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೀವಪ್ಪ, ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಆ್ಯಂಡ್ ಬೆಂಗಳೂರಿಗಿಂತ ಸಿಕ್ಕಾಪಟ್ಟೆ ಸೆಕೆ ಮೈಸೂರಲ್ಲಿ. ಹೌದು, ಸೊ ಅದು ಪ್ರಾಬ್ಲಮ್. ತುಂಬ ಬಿಸಿಲಿದೆಲ್ಲ ಮೈಸೂರಲ್ಲಿ. ಹೌದು, ಹೆವಿ ಸೆಕೆ. ಇಲ್ಲಿ ಫ್ಯಾನಿಂದ ಇರೋಕ್ಕೆ ಆಗಲ್ಲ. ಮಳೆ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಬರಲಿ ಅಂತ ವೆಯ್ಟಿಂಗು. ಯಾವಾಗ ಕರುಣೆ ತೋರಿಸ್ತಾನೋ ಮಳೆರಾಯ ನಮ್ಮ ಬೆಂಗಳೂರು ಮೈಸೂರಿಗೆ ಗೊತ್ತಿಲ್ಲ. ಎಲ್ಲ ಕಡೆ ಮಳೆ ಆಗ್ತೈತೆ, ಅದನ್ನ ನೋಡಿದ್ರೆ ಖುಷಿ ಆಗ್ತೈತೆ. ಇನ್ನು ಮೈಸೂರಿಗೆ ಬಂದರೆ ಸಖತ್ ಖುಷಿ ಆಗುತ್ತೆ. ಹಂಗೆ ಬೆಂಗಳೂರಿಗೂ ಬರಲಿ. ನಿನ್ನ ಸಿಂಗಲ್ ಸ್ಟ್ರೀಮಲ್ಲಿ ನೋಡೋಕೆ ಯಾಕೋ ಬೇಜಾರಾಗ್ತಿದೆ, ಅದಕ್ಕೆ ನಾನು ಬಂದೆ. ಹೌದು, ಇವಾಗ ಚೆನ್ನಾಗಿದೆ, ಬಟ್ ನಾನು ಸ್ವಲ್ಪ ಹಿಂಗೆ ಹೋಗ್ಬೇಕು, ಅದು ಪ್ರಾಬ್ಲಮ್. ಪರವಾಗಿಲ್ಲ, ಬಗ್ಗಿ. ಸರಿ. ಸೊ ಹೇಗಿದೆ ಮದುವೆ ಪ್ರಿಪರೇಷನ್ಸ್? ಚೆನ್ನಾಗಿ ನಡೀತಾ ಇದೆ. ಹೇಳು. ಬೇಗ ಮುಗ್ದೋಗ್ಲಿ ಮದುವೆ ಅಂತ ವೆಯ್ಟ್ ಮಾಡ್ತೀವಿ. ಯಾಕೆ ಅಂದ್ರೆ ಈ ಎಕ್ಸಾಮ್ ಬರಿಬೇಕಾದ್ರೆ ಒಂದು ಟೆನ್ಷನ್ ಇರುತ್ತೆ ಗೊತ್ತಾ. ಇನ್ನೂ ದಿನ ಇದೆ ಮದುವೆಗೆ. ಸೊ ಬಟ್ ಟೆನ್ಷನ್ ಏನೋ ಒಂಥರ. ಅದೇ ನಾವು ಕೂಡ ಈಗಲಿಂದನೇ ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಎಲ್ಲನೂ, ಅಂದರೆ ಆ ಮೂಮೆಂಟಲ್ಲಿ ಹರಿಬರಿ ಆದಾಗ ಏನಾದರೂ ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈಗಲಿಂದನೇ ಪ್ಯಾಕಿಂಗು ಅಥವಾ ಆ ಥರ ಏನಾದರೂ ಶುರು ಹಚ್ಕೊಂಡ್ರೆ ಮಧ್ಯ ಏನಾದರೂ ಮರ್ತೋಗಿದ್ರೆ ಅದನ್ನ ನೆನಪಿಸ್ಕೊಂಡು ಮತ್ತೆ ಪ್ಯಾಕ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಸೊ ಹಾಗಾಗಿ ನಾನು ಈಗಲಿಂದನೇ ಪ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡು ಪ್ಯಾಕಿಂಗ್ ಶುರು ಮಾಡ್ಕೊಬೇಕು ಇವತ್ತು. ಸೊ ಬಂದಿರೋ ಉದ್ದೇಶ ಗೋಲ್ಡ್ ಇಸ್ಕೊಂಡೋಗೋದು ಬಂದಿದ್ದಾರೆ ಅಷ್ಟೇ. ಗೋಲ್ಡ್ ಪರ್ಚೇಸಿಂಗ್ ಇತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಹಾಗೆ ಅವ್ರಿಗೂ ಕೂಡ ನಮ್ಮದು ಕಡೆಯಿಂದ ಇತ್ತಲ್ವಾ, ಸೊ ಎಲ್ಲ ಪರ್ಚೇಸಿಂಗ್ ಮಾಡಿ ತಗೊಂಡು ಹೋಗೋಕ್ಕೆ ಬಂದಿದ್ದಾರೆ ಇವತ್ತು. ಹೌದು. ಸೊ ಹೇಗೆ ಅನಿಸ್ತೈತೆ ಮೈಸೂರು ವೈಬ್? ಮೈಸೂರು ಆಲ್ವೇಸ್ ಸ್ಪೆಷಲ್ ನನಗೆ, ತುಂಬಾ ಖುಷಿ ಆಗುತ್ತೆ. ನೈಸ್ ಫೀಲ್. ಮಳೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತೇ ನಿಮಗೋಸ್ಕರ ಬೋಂಡ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಒಬ್ರು ಬ್ಯಾಟಿಂಗ್ ಶುರು ಹಚ್ಕೊಂಡಿದ್ದಾರೆ ಗೈಸ್ ಇಲ್ಲಿ ಬೋಂಡನ. ನೋಡಿ 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 ಗೈಸ್ ಇಲ್ಲಿ. ಅಣ್ಣನ ಒಂದು ಮಾತು ಕರೆದೇನೋ ನೀನು? ತಿಂತಾರೆ ನೋಡಿ, ಯಾವಾಗಲೇ ಬೋಂಡನ ಹಾಕ್ಸ್ಕೊಂಡು ಟೇಸ್ಟ್ ನೋಡ್ತಾರೆ, ತಿಂತಾರೆ. ಟೇಸ್ಟ್ ನೋಡಕ್ಕೆ ಒಂದು ತಿಂತಾರೆ, ಆಲ್ರೆಡಿ ಒಂದು 5-6 ತಿಂದಿದ್ದೆ. ಆಂಟಿನ ಕೇಳಲಿ, ರುಚಿ ನೋಡಪ್ಪ ಅಂತ ಅವರೇ ಬಲವಂತ ಮಾಡಿದ್ರು. ಗೈಸ್ ನಾನು ಇವ್ರನ್ನ ಮಾತಾಡ್ಸಕ್ ಹೋಗ್ಬೇಕಾದ್ರೇನೆ ಇವನು ಆಂಟಿ ಬೋಂಡ ಕೊಡಿ ನನಗೆ ಅಂತ ಅಂದ್ಬಿಟ್ಟು ಕೇಳಿದ್ದಾನೆ. ನೋಡಿದ್ರೆ ಇವಾಗ ಟೇಸ್ಟ್ ನೋಡೋಕ್ಕೆ ಆಂಟಿನ ಬಲವಂತ ಮಾಡಿಕೊಟ್ರು ಅಂತ ಹೇಳ್ತಾ ಇದ್ದಾನೆ. ಆಗಿದೆ. ನಾನು ಸಾಕ್ಷಿ ಇದ್ದೀನಲ್ಲ, ನಾನು ಕೇಳಿಸ್ತಾ ಅವಾಗಲೇ ಆಂಟಿ ಬೋಂಡ ಕೊಡಿ ಆಂಟಿ ಅಂತ ಕೇಳಿದ್ದು. ಕೋರ್ಟು ಸಂಬಂಧಿಕರು ಸಾಕ್ಷಿ ತಗೊಳ್ಳಲ್ಲ, ಇದು ಕೋರ್ಟ್ ಅಲ್ಲ, ಕೊನೆ ನ್ಯಾಯ. ನಮ್ಮ ಅಣ್ಣ ಮುಂದೆ ಬೋಂಡ ಕೊಡಿ, ಇವಳಿಗೊಂದು 5 ಕೊಡಿ. ಅಮ್ಮ 5? ನನಗೆ 2 ತಿನ್ನೋದೇ ದೊಡ್ಡ ವಿಷಯ. ಹೊಟ್ಟೆ ಮೋಸ ಮಾಡಲ್ಲ, ಕೇಳ್ಬಿಟ್ಟು ತಗೊಳ್ತೀನಿ. ಏನೋ ಮೋಸ ಮಾಡಲ್ವಂತೆ ಗೈಸ್ ಇವನು. ಏನಂತೀರಾ? ಹೊಟ್ಟೆ ಅಂತ ತಿನ್ಬೇಕು. ಬೋಂಡದವನೇ ಒಮ್ಮೆ ಅನ್ಬೇಕು ನೀವು, ಹೋಗಿ ಚೆನ್ನಾಗಿದೆ. ಬೋಂಡ ತಗೊಳ್ಳಿ, ಬೋಂಡ ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ಪ್ರಾಪರ್ ರಿವ್ಯೂ ಕೊಡೋಣ. ಕರೆಕ್ಟಾಗಿ ಏನೇನು ಹಾಕೋರು ಅಂತ ಹೇಳ್ಬೇಕು. ಆಂಟಿ ಇಲ್ಲೇ ಅವರೇ ಗೊತ್ತು ಏನೇನು ಹಾಕೋರೆ ಅಂತ. ಎಲ್ಲ ಹಾಕಿರೋದೆಲ್ಲ ಹೇಳಕ್ಕಾಗಲ್ಲ. ಗೊತ್ತಾಗತ್ತೆ ಬೋಂಡಾಗೆ ಏನೇನು ಹಾಕಿದ್ದಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ಹೇಳೋದಾದ್ರೆ ಬೋಂಡಾ ಶೇಪ್ ಚೆನ್ನಾಗಿದೆ. ಸೊ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ. ಸೊ ಬಿಸಿ ಬಿಸಿ ಇದೆ, ಟ್ರೈ ಮಾಡೋಣ. ಚೆನ್ನಾಗಿದೆ. ಆಲ್ರೆಡಿ ತಿಂದಿದ್ದೀನಿ, ನೀವು ನಮ್ಮ ಅತ್ತೆ ಮಾಡಿರೋದು. ಸೊ ಈರುಳ್ಳಿ, ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿದೆ. ನಾನು ಹೇಳ್ತಾ ಇರೋದನ್ನ ಟೆಂಪ್ಟ್ ಆಗಿ ತಿಂತಾವ್ ನೋಡಿ. ಚೆನ್ನಾಗಿದೆಯಾ? ಆ್ಯಂಡ್ ಹೋಮ್ ಕಾಳದ ಒಂದು ಫ್ಲೇವರ್ ಇದೆ.
ಹೌದು ಓಂ ಕಳೆ ಹಾಕಿಲ್ಲ. ಹಾಕೈತೆ. ಅದು ಒಂಥರ ಬರುತ್ತೆ ಹಿಂಗೆ ಅದನ್ನ ಈ ಥರ ಮಾಡಿಬಿಟ್ಟು ಹಾಕೋದು. ಓಂ ಕಳೆದ್ರೆ ಮನೇಲಿರೋ ಕಾರಣ ಓಂ ಕಳೆ. ಸೊ ಈಗ ನಿಮಗೆ ಊಟ ತೊಗೊಂಬರ್ತೀನಿ. ನಮಗೆ ಸಾಂಬಾರು ಅನ್ನದ ಮೇಲೆ ಹಾಕ್ತೀವಿ. ಅನ್ನದ ಮೇಲೆ ಬೇಕಾ? ತಗೊಂಬರ್ತೀನಿ. ಈಗ ಊಟ ಎಲ್ಲ ಆದಮೇಲೆ ಕೂತಿದ್ದೀವಿ, ಸ್ವಲ್ಪ ಹೊತ್ತು ಕೂತಿದ್ವಿ, ಎಲ್ಲ ಆಟೆ ಹೊಡ್ಕೊಂಡು ಮಾತಾಡಿಕೊಂಡು. ನಾನು ಸ್ವಲ್ಪ ಓಕೆ, ಸೊ ಈಗ ಇಲ್ಲಿ ಪ್ಯಾಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ರೀ. ಸೊ ಇಲ್ಲಿ ನೋಡಿ ಪ್ಯಾಕ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ತಂದು ಇಟ್ಕೊಂಡಿದ್ದೀವಿ. ಸೊ ಈಗ ಶುರು ಮಾಡಬೇಕು. ಹಾಗೆ ಇಲ್ಲಿ ಈಗ ಒಬ್ಬರು ಏನೋ ಹಿಡ್ಕೊಂಡು ಕೂತಿದ್ದಾರೆ. ಏನದು? ಬರುತ್ತೆ ಹಿಂಗೆ. ವಾವ್, ಏನದು? ಎಂಗೇಜ್ಮೆಂಟ್ ಆಲ್ಬಮ್ ಇದು ಸಾಕಾಗಿದೆ ಮಾತ್ರ ಅಲ್ವಾ? ಬ್ಯಾಕ್ ಸೈಡ್ ನೋಡಿ ಸೂಪರ್ ಆಯ್ತಲ್ಲ. ಸಕ್ಕತ್ತಾಗಿದೆ. ಸಿ ನಾನು ಫಸ್ಟ್ ಇದೆ ಇಷ್ಟ ಆಯ್ತು ಅಲ್ವಾ? ಸಕ್ಕತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಆ್ಯಕ್ಚುಲಿ ಆಲ್ಬಮ್ ಮೇಲೆ ಚೆನ್ನಾಗಿದೆ, ಒಂಥರ ಫುಲ್ ಗ್ಲಿಚರಿ ಅದು ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ ಆಲ್ಬಮ್ ರಿಯಾಕ್ಷನ್. ಫೋಟೋನೇ ಸಕ್ಕತ್ತಾಗಿದೆ. ಅಂಡ್ ಇದು ನೋಡಿ ಒಂಥರ ಶೀಟ್ ತರ ಮಾಡಿದ್ದಾರೆ, ಸೂಪರ್ ಆಗಿದೆ. ಶೀಟ್ ಫ್ರೇಮ್ ಅದು ಹಂಗಲ್ಲ, ಇನ್ನು ಈ ಕಡೆ ಓಕೆ, ಈ ಕಡೆನೂ ಇರುತ್ತೆ ಆ ಕಡೆನೂ ಇರುತ್ತೆ ಅಲ್ಲ. ಅದು ಶೀಟ್ ಫಸ್ಟ್, ಇದು ಶೀಟ್ ಬರೀ ಫ್ರೇಮ್ ಮಾಡಿರೋದಲ್ವಾ, ಅದಕ್ಕೆ ಅದ ಥರ. ನೈಸ್, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಗೈಸ್, ಈಗ ಎಲ್ಲ ಪ್ಯಾಕಿಂಗ್ ಮುಗ್ದಿದೆ. ಸೊ ಇದೆಲ್ಲ ಬಂದು ಈ ಬ್ಯಾಗು ನಾನು ಲಿಖಿತ್ ಮನೆಗೆ ತೊಗೊಂಡು ಹೋಗೋದು. ಸೊ ಇದೆಲ್ಲ ಬಂದು ಚೌಟ್ರಿದು ಒಡವೆಗಳು, ಮತ್ತು ಇದು ಚೌಟ್ರಿಗೆ ತೊಗೊಂಡೋಗೋ ಬ್ಯಾಗ್. ಸೊ ಇದರಲ್ಲಿ ಫುಲ್ಲು ಬರೀ ಸೀರೆ ಮತ್ತು ಬಳೆಶಾಸ್ತ್ರದ ಬಟ್ಟೆಗಳು, ಧಾರೆ ಸೀರೆ ಅದೆಲ್ಲ ಇದರಲ್ಲಿದೆ. ಇದು ಬಂದು ನನ್ನ ಹರ್ಷನದ್ದು ಫಸ್ಟ್ ಔಟ್ಫಿಟ್ಟು, ಅದೆಲ್ಲ ಇಲ್ಲಿದೆ. ಸೆಕೆಂಡ್ ಔಟ್ಫಿಟ್ ಎಲ್ಲ ಇನ್ನು ಮೇಲ್ಗಡೆ ಎಲ್ಲ ಇದೆ. ಸೊ ಸದ್ಯಕ್ಕೆ ಇದಿಷ್ಟು ಪ್ಯಾಕಿಂಗ್ ಕಂಪ್ಲೀಟ್ ಆಗಿದೆ. ಊರಿಂದ ಬಂದಮೇಲೆ ಆಚೆ ಹೋಗದೆ ಇದ್ದರೆ ಚೆನ್ನಾಗಿರತ್ತಾ? ಸೊ ಹಾಗಾಗಿ ಎಲ್ಲರೂ ಆಚೆ ಹೋಗಿದ್ವಿ. ನಾನು, ಲಿಖಿತ್ ಅವರು, ಹೇಮಂತ್ ಹಾಗೆ ನಮ್ಮ ಅಣ್ಣ 4 ಜನನೂ ಆಚೆ ಹೋಗಿದ್ವಿ. ಹಾಗೆ ಸುತ್ತಾಡಿಕೊಂಡು ಚಾಟ್ಸ್ ತಿಂದ್ಕೊಂಡು, ಮತ್ತು ಈ ಸೆಕೆಗೆ ತುಂಬ ಏನಾದರೂ ಕುಡಿಬೇಕು ಕೋಲ್ಡ್ ಅಂತ ಅನ್ಸುತ್ತಲ್ವ, ಬಟ್ ನಾವು ಜ್ಯೂಸು ಕುಡಿದ್ವಿ, ಹಾಗೆ ಐಸ್ ಕ್ರೀಮ್ ಕೂಡ ತಿಂದ್ವಿ. ಸೊ ಎಲ್ಲನೂ ತಿಂದ್ಕೊಂಡು ಡೇನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.